ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡ್ರಿ, ನಾನು ಇವತ್ತೊಂದು ಕೆಲವೊಂದು ಯೂಸ್ಫುಲ್ ಆಗಿರೋ ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡತ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಟಿಪ್ಸ್ ನಿಮಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿರಿ, ನೀವು ಫಾಲೋ ಮಾಡಿರಿ. ನಮ್ದು ಇನ್ನೊಂದು ರೆಸಿಪಿ ಚಾನಲ್ ಐತಿ, ನಿಮ್ಮ ಸವಿರುಚಿ ಅಂತ. ಅಲ್ಲಿ ಇನ್ಸ್ಟಂಟ್ ಆಗಿರೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಶೇರ್ ಮಾಡ್ತಿರ್ತೇನೋ. ಆ ಚಾನಲ್ಗೆ ವಿಸಿಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ. ನೋಡ್ರಿ, ಟಿಪ್ಸ್ ಏನಪ್ಪ ಅಂದ್ರೆ, ಹಸಿಮೆಣ್ಸಿಕಾಯಿ ಕಾಮನಾಗಿ ಎಲ್ಲರ ಮನೆಯಾಗೂ ಇರ್ತಾವಲ್ಲ. 2 ಹಸಿಮೆಣ್ಸಿಕಾಯಿ ತೊಗೊರಿ. ಖಾರ ಜಾಸ್ತಿ ಇತ್ತು ಅಂದರೆ 2 ಸಾಕು. ಖಾರ ಕಡಿಮೆ ಇದ್ರೆ ಇನ್ನೂ ಜಾಸ್ತಿ ಮೆಣ್ಸಿಕಾಯಿನ ತೊಗೋಬೇಕಾಗ್ತೈತಿ. ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಇದಕ್ಕೆ. ನೋಡ್ರಿ, 2 ಸ್ಪೂನ್ ಆಗಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡೀನಿ. ನೋಡ್ರಿ, ಇವಾಗ 2 ಸ್ಪೂನ್ ಆಗಷ್ಟು ಅದ. ಸೇಮ್ ಸ್ಪೂನ್ಲೇನ 2 ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೋಬೇಕು. ನೋಡ್ರಿ, ಮನೆಯೊಳಗೆ ಹಲ್ಲಿ ಮತ್ತು ಇಲಿ ಎಲ್ಲ ಇರ್ತಾವಲ್ಲ, ಅದನ್ನು ಓಡ್ಸಕ್ಕೆ ಅಂದ್ರೆ ಅದನ್ನು ಸಾಯಿಸಲ್ದನ್ನು ಮನೆಯಿಂದ ಓಡಿಸ್ಬೇಕು. ಈ ಟಿಪ್ಸ್ ಫಾಲೋ ಮಾಡಿರಿ, ಓಡಿಸ್ಬೇಕು ಆ ರೀತಿ ಅಂದ್ರೆ. ನೋಡಿರಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಕೆಲವೊಬ್ರಿಗೆ ಈ ಎಲ್ಲ ಮನ್ಯಾಗ ಅವು ಸತ್ಬಿಟ್ಟು ಅಂದ್ರೆ ಮೂಲ್ಯಾಗ ಅಲ್ಲೇ ಎಲ್ಲ ಬಿದ್ದು ಬಿಡ್ತಾವಲ್ಲ, ಒಂದು ಕೆಟ್ಟ ಸ್ಮೆಲ್ ಬಂದುಬಿಡ್ತಿದ್ದು ಮನ್ಯಾಗ. ಆದ್ರೆ ಅವು ಎಲ್ಲಿ ಸತ್ತಿರ್ತಾವೆ ನಮ್ಗೆ ಗೊತ್ತು ಆಗಂಗಿಲ್ಲಲ್ಲ. ಅದೆಲ್ಲ ಯಾಕೆ ಬೇಕು? ಈಸಿಯಾಗಿ ಅಲ್ಲಿನ ಮತ್ತು ಇಲ್ಲಿನ ಸಾಯಿಸಲ್ದ ಮನೆಯಿಂದ ಓಡಿಸ್ಬೋದು. ನೋಡಿರಿ, ವಿನೆಗರ್ ಎಲ್ಲರ ಮನೆಯಾಗ ಇರ್ತೈತಲ್ಲ, ವಿನೆಗರ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ವಿನೆಗರ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಂಬೆ ಹಣ್ಣನ್ನು ತಗೋರಿ. ಆದರೆ ನಿಂಬೆ ಹಣ್ಣು ಇಷ್ಟು ನೀವು ವಿನೆಗರ್ ಥರ ನಿಂಬೆ ಹಣ್ಣು ಬರೋಂಗಿಲ್ಲಲ್ಲ. ಒಂದು ನಿಂಬೆ ಹಣ್ಣೊಳಗೆ ಸ್ವಲ್ಪ ರಸ ಇರ್ತೈತಿ. ಹಾಗಾಗಿ ನೀವು 2 ನಿಂಬೆ ಹಣ್ಣನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಟ್ರಾಂಗ್ ಲಿಕ್ವಿಡ್ ಬೇಕು, ಒಂದು ಸ್ಟ್ರಾಂಗ್ ಇರಬೇಕು ಅಂದ್ರೆ ಈ ರೀತಿ ವಿನೆಗರ್ನ ಆ್ಯಡ್ ಮಾಡ್ಕೋರಿ. ವಿನೆಗರ್ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಂಬೆ ಹಣ್ಣನ್ನು ಜಾಸ್ತಿ ಆ್ಯಡ್ ಮಾಡ್ಕೋರಿ. ಈ ರೀತಿ ಮಿಕ್ಸ್ ಮಾಡ್ಕೋರಿ. ನೋಡಿರಿ, ಇಷ್ಟ ಆಗೈತಲ್ಲ. ಇದಕ್ಕೆ 2 ಸ್ಪೂನ್ ಆಗಷ್ಟು ಉಪ್ಪನ್ನು ಹಾಕೊಳತ್ತೀನಿ. ಅಡುಗೆಗೆ ನಾವು ಯೂಸ್ ಮಾಡ್ತೀವಲ್ಲ, ಆ ಉಪ್ಪನ್ನು ಹಾಕೋಬೇಕು. ಇದನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಇದನ್ನು ಯಾವ ಹದಕ್ಕೆ ಮಾಡಿ ತೋರ್ಸತ್ತೀನಿ ನೋಡತ್ತೀರಲ್ರಿ ವಿಡಿಯೋದಾಗ. ಈ ರೀತಿ ಇರಬೇಕು ಈ ಹಿಟ್ಟಿನ ಪ್ರಮಾಣ ಸೇಮ್ ಇರಲಿ. ನೋಡಿರಿ, ಇವಾಗ ನಾವೇನು ಮೆಣ್ಸಿಕಾಯಿ ತೊಗೊಂಡಿದ್ದೀವಲ್ಲ, ಆ ಮೆಣ್ಸಿಕಾಯನ್ನ ಸಣ್ಣಾಗಿ ಜಜ್ಕೊಂಡ್ಬಿಡ್ಬೇಕು. ನೀವು ಮಿಕ್ಸರ್ಗೆ ಹಾಕಿದ್ರೂ ನಡಿತೈತಿ, ಜಜ್ಜಿದ್ರೂ ನಡಿತೈತಿ ರೀ. ಮೆಣ್ಸಿಕಾಯಿ ಖಾರ ಕಡಿಮೆ ಇತ್ತು ಅಂದ್ರೆ ಜಾಸ್ತಿ ಮೆಣ್ಸಿಕಾಯಿ ತೊಗೋರಿ. ನಾವು ಮೆಣ್ಸಿಕಾಯಿ ನಮ್ಮ ಮನೆಗೆ ಭಾಳ ಖಾರ ಇತ್ತು, ಹಾಗಾಗಿ ನಾನೊಂದು 2 ತೊಗೊಂಡೀನಿ. ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಟ್ಟಿದ್ರೆ ಆಯಿತು. ಈ ಪೇಸ್ಟ್ ರೆಡಿ ಆಯ್ತಲ್ಲ, ಇದನ್ನು ನಾವೇನು ಹಿಟ್ಟು ಕಲಸಿ ಇಟ್ಕೊಂಡಿರ್ತೀವಲ್ರಿ, ಅದ್ರಾಗ ಇದನ್ನು ಹಾಕ್ಕೋಬೇಕು. ಈ ಮೆಣ್ಸಿಕಾಯಿ ಪುಡಿನ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ಯಾಕಂದ್ರೆ ಹಲ್ಲಿ ಮತ್ತು ಇಲಿ ಆಗಿರ್ಬೋದು, ಜಿರಡಿ ಆಗಿರ್ಬೋದು, ಮನೆಯೊಳಗೆ ಯಾವುದೇ ಈ ರೀತಿ ಕ್ರಿಮಿ ಕೀಟಗಳು ಇರ್ತಾವಲ್ಲ, ಅವು ಒಂದು ಸರಿ ಇದ್ರ ಹತ್ರ ಬಂದರೆ ಸಾಕು, ಅವು ಅದ್ರ ಸ್ಮೆಲ್ಲಿಗೇನ ಹೋಗಿಬಿಡ್ತಾವ್ರಿ ಮನೆಯಿಂದ. ನೋಡಿರಿ, ಈ ರೀತಿ ವೇಸ್ಟ್ ರೊಟ್ಟಿ ಇರ್ತೈತಲ್ಲ, ರೊಟ್ಟಿನ ಬಾಕ್ಸ್ ಅದು ಪಾರ್ಸಲ್ ಅದು ಬಂದಿದ್ದೆಲ್ಲ ಇರ್ತೈತಲ್ಲ, ಅದನ್ನು ಈ ರೀತಿ ಚೌಕಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾವೇನು ಲಿಕ್ವಿಡ್ ತೊಗೊಂಡಿರ್ತೀವ, ರೆಡಿ ಮಾಡ್ಕೊಂಡಿರ್ತೀವಲ್ಲ, ಈ ಪೇಸ್ಟನ್ನು ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕ್ರಿ. ಈ ರೀತಿ ಮನ್ಯಾಗ ಸಣ್ಣ ಮಕ್ಕಳಿದ್ದು ಅಂದ್ರೆ ಮಕ್ಕಳಿಗೆ ಕೈ ನೆಲಕಲ್ದಂಗೆ ಇದನ್ನು ಸ್ವಲ್ಪ ಜೋಪಾನವಾಗಿ ಮಾಡಬೇಕು. ಯಾಕಂದರೆ ಇದು ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ವಿನೆಗರ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಒಂದು ಸ್ಟ್ರಾಂಗ್ ಆಗಿರ್ತೈತಿ. ಸಣ್ಣ ಮಕ್ಕಳಿಗೆ ಅಷ್ಟು ಸೇಫ್ ಅಲ್ಲ ಈ ಲಿಕ್ವಿಡ. ಹಾಗಾಗಿ ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿ ಆದಷ್ಟು ನೈಟನ್ನು ಇದನ್ನು ಇಟ್ಟು ಮಲ್ಕೊಂಡ್ಬಿಟ್ರಿ ಅಂದ್ರೆ ಈ ಪೂರ ಮನೆ ತುಂಬ ಎಲ್ಲ ಎಲ್ಲೆಲ್ಲಿ ಇಲಿ ಜಿರಡಿ ಹಲ್ಲಿ ಇರ್ತಾವಲ್ಲ, ಜಾಸ್ತಿ ಎಲ್ಲಿ ಕುಂಡಿರ್ತಾವೆ ನೋಡ್ರಿ, ಆ ರೀತಿ ಮೂಲೆಯೊಳಗೆಲ್ಲ ಇದನ್ನು ಇಟ್ಬಿಟ್ರಿ ಅಂದ್ರೆ ಮುಂಜಾನೆ ತನಕ ಈ ಸ್ಮೆಲ್ಲಿಗೆ ತಾವ ಮನೆಯಿಂದ ಹೋಗಿಬಿಡ್ತಾವ್ರಿ. ನೋಡಿರಿ, ಇವಾಗ ವೇಸ್ಟ್ ಪೇಪರ್ ಇರ್ತೈತಲ್ಲ, ನ್ಯೂಸ್ ಪೇಪರ್ ಅದು ತೊಗೋರಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಈ ವೇಸ್ಟ್ ಪೇಪರ್ ತೊಗೊಂಡೀನಿ. ಇದನ್ನು ಈ ರೀತಿ ರೌಂಡ್ ಮಾಡ್ಕೋಬೇಕು. ನಾವು ರೊಟ್ಟಿನ ಬಾಕ್ಸಿಗೆಲ್ಲ ಹಚ್ಕೊಂಡ್ಬಿಟ್ಟು ಇನ್ನೂ ಉಳಿದಿರ್ತೈತಲ್ಲ ಲಿಕ್ವಿಡ, ಆ ಉಳಿದ ಲಿಕ್ವಿಡಕ್ಕೆ ಇದನ್ನು ಈ ಹಿಟ್ಟಿಗೆ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಇದನ್ನೇನೈತಿ ಗ್ಯಾಸ್ ಬಡ್ಡ್ಯಾಗ, ಅಂದ್ರೆ ಗ್ಯಾಸ್ ಒಲೆ ಇರ್ತೈತಲ್ಲ ಅದ್ರ ಬಡ್ಡಿ ಒಳಗದು ಅಂದ್ರೆ ಅದ್ರ ಕೆಳಗೆ ನೀವು ಇದನ್ನು ಇಟ್ಬಿಟ್ರಿ ಅಂದ್ರೆ ಅಲ್ಲಿನೂ ಅಲ್ಲಿ ಜಿರಳಿ ಇಲಿ ಏನೂ ಬರಲ್ಲ. ಇದು ಇಲಿಗಳಂದ್ರೆ ಇಲಿ ಅಂತೂ ಭಾಳ ಅಂದ್ರೆ ಭಾಳ ಜಲ್ದಿ ಹೋಗ್ತಾವೆ ನೋಡ್ರಿ ಈ ಲಿಕ್ವಿಡ್ದಿಂದ. ನೋಡಿರಿ, ಈ ಬಾಲ್ಸನ್ನು ಹಂಗೆ ಇಟ್ಕೋಬೇಕು. ಮತ್ತು ಏನು ಈ ಪೇಪರ್ ಈ ರಟ್ಟನ್ ಬಾಕ್ಸ್ ಇದು ರೆಡಿ ಮಾಡಿರ್ತೀವಲ್ಲ, ಇದನ್ನೇನೈತಿ ಮೂಲೆ ಒಳಗೆ ಈ ರೀತಿ ಇಟ್ರಿ ಅಂದ್ರೆ ಮನೆಯೊಳಗಿರೋ ಹಲ್ಲಿ ಇಲಿ ಎಲ್ಲ ಹೋಗ್ತಾ ನೋಡಿರಿ. ಈ ಟಿಪ್ಸ್ ಇಷ್ಟ ಆದ್ರೆ ಫಾಲೋ ಮಾಡಿರಿ. ಈ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.